Good morning, children. A pleasant welcome to today's virtual class. Dear children, in the last class, we have discussed about uniform motion, non uniform motion, speed, and velocity. In today's class, let's recall it once again and move towards the further topics of this lesson motion. So, in the last class, already we discussed about uniform and non uniform motion. Let's recall it once again, children. When an object travels equal distances in equal intervals of time, the object is said to be have an uniform motion. When an object travels equal distances in equal intervals of time, the object is said to have an uniform motion. So ಯಾವ ಒಂದು ಆಬ್ಜೆಕ್ಟ್ ಈಕ್ವಲ್ ಡಿಸ್ಟೆನ್ಸ್ನ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮಲ್ಲಿ ಕವರ್ ಮಾಡುತ್ತೆ ಅದನ್ನು ನಾವೇನಂತ ಹೇಳ್ತೇವೆ ಮಕ್ಕಳ uniform motion. So when an object travels unequal distances in equal intervals of time, then the object is said to have an non-uniform motion. ಸೊ ಅದು ಒಂದು ಆಬ್ಜೆಕ್ಟು ಅನ್ಈಕ್ವಲ್ ಡಿಸ್ಟೆನ್ಸಸ್ನ ಸೇಮ್ ಇಂಟರ್ವಲ್ಸ್ ಆಫ್ ಟೈಮಲ್ಲಿ. ಸೊ ಈಗ ಯೂನಿಫಾರ್ಮ್ ಮೋಷನ್ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ, ಈಗ 1 ಅವರಲ್ಲಿ 20 ಕಿಲೋಮೀಟರ್ ಏನೋ ಸ್ಪೀಡಲ್ಲಿ ಹೋಗ್ತಾ ಇದೆ ಒಂದು ವೆಹಿಕಲ್. ಸೊ 20 ಕಿಲೋಮೀಟರ್ನ ಏನು ಮಾಡುತ್ತೆ, ಟ್ರಾವೆಲ್ ಮಾಡುತ್ತೆ. ಸೊ ನೆಕ್ಸ್ಟ್ 1 ಅವರಲ್ಲೂ ಕೂಡ 20 ಕಿಲೋಮೀಟರ್ನ ಟ್ರಾವೆಲ್ ಮಾಡುತ್ತೆ. ನೆಕ್ಸ್ಟ್ 1 ಅವರ್ ಕೂಡ 20 ಕಿಲೋಮೀಟರ್ನ ಟ್ರಾವೆಲ್ ಮಾಡುತ್ತೆ. ಅಂದರೆ ಸೇಮ್ ಇಂಟರ್ವಲ್ಸ್ ಆಫ್ ಟೈಮಲ್ಲಿ ಸೇಮ್ ಡಿಸ್ಟೆನ್ಸ್ನ ಕವರ್ ಮಾಡಿದರೆ ಅದನ್ನು ಯೂನಿಫಾರ್ಮ್ ಮೋಷನ್ ಅಂತ ಹೇಳ್ತೇವೆ. ಸೇಮ್ ಇಂಟರ್ವಲ್ ಆಫ್ ಟೈಮಲ್ಲಿ ಡಿಫ್ರೆಂಟ್ ಡಿಸ್ಟೆನ್ಸಸ್ನ ಕವರ್ ಮಾಡಿದ್ರೆ, ಅನ್ಈಕ್ವಲ್ ಡಿಸ್ಟೆನ್ಸಸ್ನ ಕವರ್ ಮಾಡಿದ್ರೆ ಅದನ್ನು ನಾನ್ ಯೂನಿಫಾರ್ಮ್ ಮೋಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಫಸ್ಟ್ ಅವರಲ್ಲಿ 20 ಕಿಲೋಮೀಟರ್ ಮೂವ್ ಆಯಿತು ಅಂತ ಅಂದ್ಕೊಳ್ಳಿ ಒಂದು ವೆಹಿಕಲ್. ಸೊ ಇನ್ನು ಸೆಕೆಂಡ್ ಅವರಲ್ಲಿ 15 ಕಿಲೋಮೀಟರ್, ಥರ್ಡ್ ಅವರಲ್ಲಿ 25 ಕಿಲೋಮೀಟರ್, ಫೋರ್ತ್ ಅವರಲ್ಲಿ 40. ಅಂದರೆ ಇಲ್ಲಿ ಏನು ಡಿಸ್ಟೆನ್ಸ್ ಈಕ್ವಲ್ ಆಗಿಲ್ಲ, ಆದರೆ ಟೈಮ್ ಇಂಟರ್ವಲ್ ಸೇಮ್ ಇದೆ. ಓಕೆ, ಸೊ ಈ ರೀತಿ ಅನ್ಈಕ್ವಲ್ ಡಿಸ್ಟೆನ್ಸಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್, if object covers, then it is called as what? Non-uniform motion. Speed, as we all already we discussed about speed. So speed of an object is defined as the distance traveled by the object per unit time. So the distance traveled by the object per unit time, we are going to call it as speed, and the SI unit of speed is meter. ಆ್ಯಂಡ್ ದ ಸಿಂಬಲ್ ಆಫ್ ರೆಪ್ರೆಸೆಂಟೇಷನ್, ಇದನ್ನು ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ? ಮೀಟರ್ ಪರ್ ಸೆಕೆಂಡ್. ಯಾಕೆ ಮೀಟರ್ ಪರ್ ಸೆಕೆಂಡ್? ಬಿಕಾಸ್ ಸ್ಪೀಡ್ ಇಸ್ ಈಕ್ವಲ್ಸ್ ಟು ವಾಟ್? ಡಿಸ್ಟೆನ್ಸ್ ಬೈ ಟೈಮ್, ಇಸಂಟ್ ಇಟ್? ಸೊ ಇಟ್ ಈಸ್ ಡಿಫೈನ್ಡ್ ಆಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಆಬ್ಜೆಕ್ಟ್ ಪರ್ ಯೂನಿಟ್ ಟೈಮ್. ಸೊ ಸ್ಪೀಡ್ ಇಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ಟೈಮ್. ಸೊ ಡಿಸ್ಟೆನ್ಸ್ನ ಎಸ್ ಐ ಯೂನಿಟು ಮೀಟರು, ಟೈಮಿಗೆ ಸೆಕೆಂಡು. ಸೊ ಹಾಗಾಗಿ ಸ್ಪೀಡನ್ನು ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೇವೆ? ಮೀಟರ್ ಪರ್ ಸೆಕೆಂಡ್, ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ರಿಮೆಂಬರ್ ಚಿಲ್ಡ್ರನ್, ಸ್ಪೀಡ್ ಈಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ಟೈಮ್. ಸೊ ಇದನ್ನು ನೋಡಿ, ಈ ರೀತಿ ಫಾರ್ಮುಲಾ ನಮಗೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಾದ್ರೆ ಇದು ಹೆಲ್ಪ್ಫುಲ್ ಆಗುತ್ತೆ. ಸೊ ಸ್ಪೀಡ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದರೆ ಡಿಸ್ಟೆನ್ಸ್ ಬೈ ಟೈಮ್ ಅಂತ ತೊಗೊಳ್ತೇವೆ. ಅದೇ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನೋಡಿ, ಸ್ಪೀಡ್ ಇಂಟು ಟೈಮ್. ಸೊ ಒಂದು ಟ್ರಯಾಂಗಲ್ನ ತೊಗೊಂಬಿಟ್ಟು ಇಲ್ಲಿ ಫಸ್ಟ್ ಕೆಳಗಡೆ 2 ಪಾರ್ಟ್ಸ್ನ ಮಾಡ್ಕೊಳ್ಬೇಕು. ಇಲ್ಲಿ STD ಅಂತ ಹಾಕ್ಕೊಳ್ಬೇಕು ಮಕ್ಕಳ. ಓಕೆ, STD. ಸೊ ಇದರ ಹೇಗೆ ನೆನ್ಪಿಟ್ಕೋಬೋದು ನೋಡಿ ಫಾರ್ಮುಲಾ. So distance, that is equals to speed into time. Next to speed is equals to what? Distance by time. So time is equals to distance by speed. See here? Speed is equals to distance by time. Time is equals to distance by speed. Distance is equals to speed into time. Okay? So very simple. ಇಲ್ಲಿ ನಾನು ಡಿಸ್ಟೆನ್ಸ್ ಕಂಡುಹಿಡಬೇಕಂದ್ರೆ D is equals to ಇಲ್ಲೇನಿದೆ S into 2 ಇದೆ. ಸೊ ಸ್ಪೀಡ್ ಇಂಟು ಟೈಮ್. ಟಿ ಕಂಡುಹಿಡಿಬೇಕಂದ್ರೆ ಸೊ ಡಿ ಡಿವೈಡೆಡ್ ಬೈ ಎಸ್, ದಟ್ ಈಸ್ ಡಿಸ್ಟೆನ್ಸ್ ಬೈ ವಾಟ್? ಸ್ಪೀಡ್. ಸೊ ಇಲ್ಲಿ ಎಸ್ನ ಕಂಡುಹಿಡಿಬೇಕಂದ್ರೆ, ಸ್ಪೀಡ್ ಕಂಡುಹಿಡಿಬೇಕಂದ್ರೆ ಡಿಸ್ಟೆನ್ಸ್ ಬೈ ಟೈಮ್. ಓಕೆ, ಸೊ ಈ ಒಂದು ಫಾರ್ಮುಲಾಸ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು? ಒಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು. ಸೊ ರಿಮೆಂಬರ್, ಡಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು ಸ್ಪೀಡ್ ಇಸ್ ಈಕ್ವಲ್ಸ್ ಟು ವಾಟ್? ಡಿಸ್ಟೆನ್ಸ್ ಬೈ ಟೈಮ್. ಓಕೆ, ಸೊ your time is equals to distance by speed, speed is equals to distance by time. So average speed. If the motion of the object is non-uniform, then we calculate average speed to signify the rate of motion of that object. ಸೊ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ, ಯಾವಾಗ ಒಂದು ಆಬ್ಜೆಕ್ಟು ನಾನ್ ಯೂನಿಫಾರ್ಮ್ ಮೋಷನಲ್ಲಿ ಹೋಗುತ್ತೆ ಅಂದರೆ ಅನ್ಈಕ್ವಲ್ ಡಿಸ್ಟೆನ್ಸಸ್ನ ಸೇಮ್ ಇಂಟರ್ವಲ್ಸ್ ಆಫ್ ಟೈಮಲ್ಲಿ ಕವರ್ ಮಾಡುತ್ತೆ, ಆವಾಗ ನಾವು ಆವ್ರೇಜ್ ಸ್ಪೀಡನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಆವ್ರೇಜ್ ಸ್ಪೀಡ್ ಇಸ್ ಈಕ್ವಲ್ಸ್ ಟು ವಾಟ್? ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್. ಫಾರ್ ಎಕ್ಸಾಂಪಲ್, ಇಫ್ ಅನ್ ಆಬ್ಜೆಕ್ಟ್ ಟ್ರಾವೆಲ್ಸ್ 10 meter in 3 seconds, 12 meter in 7 seconds, then its average speed would be. ಸೊ ಹಾಗಾದ್ರೆ ಅದರ ಆವ್ರೇಜ್ ಸ್ಪೀಡ್ ಏನಾಗುತ್ತೆ? ಫಸ್ಟು ಟೋಟಲ್ ಡಿಸ್ಟೆನ್ಸ್ನ ತೊಗೊಳ್ಳೋಣ. ಏನಿದೆ? 10 meter ಪ್ಲಸ್ 12 meter, ದಟ್ ಇಸ್ 22 meter.
total time 3 seconds plus 7 seconds 10 seconds. So average speed is equals to what? 22 divided by 10. So total distance divided by total time. So 22 divided by 10. So 22 divided by 10, that is equals to how much, children? So 2.2 meter per second. So 2.2 meter per second. Okay. Yes. So in today's class, let's discuss about acceleration. So before that, let's recall the velocity also. Speed na ನಾವು already ಕಲ್ತಿದ್ವಿ. The distance traveled by an object per unit time, we are going to call it as speed. And the displacement traveled by an object in unit time, we are going to call it as velocity. So distance by time is equals to speed. Displacement by time is equals to velocity. ಹೌದಲ್ವಾ? ಸೊ ಇಲ್ಲಿ ವೆಲಾಸಿಟಿ ಸ್ಲೈಡ್ ಮಿಸ್ ಆಗಿದೆ, ಬಟ್ ಲಾಸ್ಟ್ ಕ್ಲಾಸಲ್ಲಿ ಆಲ್ರೆಡಿ ನಾವು ಇದನ್ನು ಡಿಸ್ಕಸ್ ಮಾಡಿದ್ವಿ. ಎಸ್, ಇನ್ ಟುಡೇಸ್ ಕ್ಲಾಸ್ ಲೆಟ್ಸ್ ಡಿಸ್ಕಸ್ ಅಬೌಟ್ acceleration. So acceleration is seen in non-uniform motion and it can be defined as the rate of change of velocity with time. ಸೊ ಆಕ್ಸಿಲರೇಷನ್ ನಮಗೆ ಎಲ್ಲಿ ನಾವು ನೋಡ್ಬೋದು ಅಂದರೆ ನಾನ್ ಯೂನಿಫಾರ್ಮ್ ಮೋಷನಲ್ಲಿ. ನಾನ್ ಯೂನಿಫಾರ್ಮ್ ಮೋಷನ್ ಅಂದ್ರೇನು? ಇಫ್ ಎನ್ ಆಬ್ಜೆಕ್ಟ್ ಕವರ್ಸ್ ಅನ್ಈಕ್ವಲ್ ಡಿಸ್ಟೆನ್ಸಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್, ದೆನ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಆಕ್ಸಿಲರೇಷನ್. ಸೊ ಇಟ್ ಈಸ್ ಡಿಫೈನ್ಡ್ ಆಸ್ ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಬೈ ವಿತ್ ಟೈಮ್. ಸೊ ಆಕ್ಸಿಲರೇಷನ್ ಇಸ್ ಈಕ್ವಲ್ಸ್ ಟು ಚೇಂಜ್ ಇನ್ ವೆಲಾಸಿಟಿ ಬೈ ಟೈಮ್. ಸೊ ಚೇಂಜ್ ಇನ್ ವೆಲಾಸಿಟಿ ಹೇಗೆ ಬರ್ಕೋತೀವಿ? v ಮೈನಸ್ ಯು ಬೈ ಟಿ. ಸೊ ಒಂದೇ ಲೈನಲ್ಲಿ ಬರ್ದಿರೋಣ, ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಸೊ v ಮೈನಸ್ u divided by time means what? T. v minus u divided by time. So where v is final velocity, ನೆನ್ಪಿಟ್ಕೊಳ್ಳಿ. v ಅಂದರೆ final velocity, u means initial velocity. Acceleration is equals to change in velocity divided by time. So this change in velocity, we are going to take it as v minus u by time. So where v is the final velocity, u is the initial velocity. And if v greater than u ಅಂದರೆ ಫೈನಲ್ ವೆಲಾಸಿಟಿ ಇನಿಷಿಯಲ್ ವೆಲಾಸಿಟಿಗಿಂತ ಜಾಸ್ತಿ ಇದ್ದರೆ ದೆನ್ ಎ ವಿಲ್ ಬಿ ಪಾಸಿಟಿವ್. ಸೊ ಫೈನಲ್ ವೆಲಾಸಿಟಿ ಇನಿಷಿಯಲ್ ವೆಲಾಸಿಟಿಗಿಂತ ಜಾಸ್ತಿ ಇದ್ದರೆ ಎ ಅಂದರೆ ಆಕ್ಸಿಲರೇಷನ್ ಏನಾಗುತ್ತೆ? ಪಾಸಿಟಿವ್ ಆಗುತ್ತೆ. ಸೊ ರಿಟಾರ್ಡೇಷನ್, ಡಿಆಕ್ಸಿಲರೇಷನ್. ಸೊ ಡಿಆಕ್ಸಿಲರೇಷನ್ is seen in non-uniform motion during decrease in velocity with time. It has same definition as acceleration. ಸೊ ಆಕ್ಸಿಲರೇಷನ್ಗೆ ಏನು ಡೆಫಿನೇಷನ್ ಇದೆಯಲ್ಲ, ಅದೇ ಡೆಫಿನೇಷನ್ನ ಡಿಆಕ್ಸಿಲರೇಷನ್ಗೂ ನಾವು ಕೊಡ್ತೇವೆ. ಸೊ ಆಕ್ಸಿಲರೇಷನ್ನ ನಾವು ನಾನ್ ಯೂನಿಫಾರ್ಮ್ ಮೋಷನಲ್ಲಿ ನೋಡ್ತೇವೆ, ಅದೇ ಥರ ಡಿಆಕ್ಸಿಲರೇಷನ್ ಕೂಡ ನಾನ್ ಯೂನಿಫಾರ್ಮ್ ಮೋಷನಲ್ಲೇ ನೋಡ್ತೇವೆ. ಸೊ ಇಲ್ಲಿ ಡಿಆಕ್ಸಿಲರೇಷನಲ್ಲಿ ಏನಾಗುತ್ತೆ ಅಂದರೆ ವೆಲಾಸಿಟಿ ಡಿಕ್ರೀಸ್ ಆಗುತ್ತೆ, ಆಕ್ಸಿಲರೇಷನಲ್ಲಿ ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೆ. ಇನ್ನೊಮ್ಮೆ ಹೇಳ್ತೇನೆ, ಆಕ್ಸಿಲರೇಷನಲ್ಲಿ ವೆಲಾಸಿಟಿ ಇನ್ಕ್ರೀಸ್ ಆಗಿದ್ರೆ ವಿತ್ ಟೈಮ್ increases with time, and in deacceleration velocity decreases with time. So deacceleration a dash anta ತಗೊಳ್ಳೋಣ. a dash is equals to change in velocity divided by time. So change in velocity ಅಂದರೆ ಹೇಗೆ ತಗೋಬೇಕು? v minus u divided by t. ಹೇಗೆ ತಗೋಬೇಕು ಮಕ್ಕಳ ಇದನ್ನು? v minus u divided by t. Okay, v minus u divided by t. So remember, if u ಈಸ್ ಗ್ರೇಟರ್ ದೆನ್ ವಿ ಅಂದರೆ ಏನಿಲ್ಲ, ಯು ಅಂದರೆ ಇನಿಷಿಯಲ್ ವೆಲಾಸಿಟಿ ಫೈನಲ್ ವೆಲಾಸಿಟಿಗಿಂತ ಜಾಸ್ತಿ ಇದ್ದರೆ ಏನಂತ ಹೇಳ್ತೇವೆ? ನೆಗೆಟಿವ್. ಇದು ನೆನ್ಪಿಟ್ಕೊಳ್ಬೇಕು ನೀವು. ಸೊ ಇಫ್ ವಿ ಈಸ್ ಗ್ರೇಟರ್ ದ್ಯಾನ್ ಯು ದೆನ್ ಎ ವಿಲ್ ಬಿ ಪಾಸಿಟಿವ್. ಸೊ ಇಫ್ ವಿ ಈಸ್ ಲೆಸ್ ದ್ಯಾನ್ ಯು ಅಥವಾ ಯು ಅನ್ನೋದು ಜಾಸ್ತಿ ಇತ್ತಂದರೆ ನಮಗೆ ವಿಗಿಂತ, ಆವಾಗ ನಾವೇನಂತ ಹೇಳ್ತೇವೆ ಅದನ್ನು? ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ವಾಟ್? ಅ ನೆಗೆಟಿವ್. ದಿಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ನೆಗೆಟಿವ್. ಓಕೆ, ಎಸ್, ಕ್ಲಿಯರ್? ನೆಕ್ಸ್ಟ್ ಲೆಟ್ us discuss about uniform acceleration. An object is said to have a uniform acceleration if ಇಟ್ ಟ್ರಾವೆಲ್ಸ್ ಅಲಾಂಗ್ ಅ ಸ್ಟ್ರೈಟ್ ಪಾತ್. ನೋಡಿ, ಯಾವಾಗ ಯೂನಿಫಾರ್ಮ್ ಆಕ್ಸಿಲರೇಷನ್ ಅಂತ ಹೇಳ್ತೀವಿ ಅಂದರೆ, ಸೊ ಇಫ್ ಇಟ್ ಟ್ರಾವೆಲ್ಸ್ ಅಲಾಂಗ್ ಅ ಸ್ಟ್ರೈಟ್ ಪಾತ್ ಆ್ಯಂಡ್ ಇಟ್ಸ್ ವೆಲಾಸಿಟಿ ಚೇಂಜಸ್ ಅಂದರೆ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್ ಬೈ ಈಕ್ವಲ್ ಅಮೌಂಟ್ ಇನ್ ಈಕ್ವಲ್ ಟೈಮ್ ಇಂಟರ್ವಲ್ಸ್. ಸೊ ಇಫ್ ಎನ್ ಆಬ್ಜೆಕ್ಟ್ ಈಸ್ ಸೇಡ್ ಟು ಹ್ಯಾವ್ ಯೂನಿಫಾರ್ಮ್ ಆಕ್ಸಿಲರೇಷನ್ ಇಫ್ ಇಟ್ ಟ್ರಾವೆಲ್ಸ್ ಅಲಾಂಗ್ ಅ ಸ್ಟ್ರೈಟ್ ಪಾತ್, ಯಾವ ಒಂದು ಆಬ್ಜೆಕ್ಟು ಸ್ಟ್ರೈಟ್ ಪಾತಲ್ಲಿ ಟ್ರಾವೆಲ್ ಆದರೆ ಆ್ಯಂಡ್ ಅದರ ವೆಲಾಸಿಟಿ ಈಕ್ವಲ್ ಅಮೌಂಟ್ ಆಫ್ ಟೈಮ್ ಆ್ಯಂಡ್ ಈಕ್ವಲ್ ಅಮೌಂಟ್ಸಲ್ಲಿ ಏನಾದರೆ
ಚೇಂಜ್ ಆದರೆ ಅದನ್ನು ನಾವು ಯೂನಿಫಾರ್ಮ್ ಆಕ್ಸಿಲರೇಷನ್ ಅಂತ ಹೇಳ್ತೀವಿ. ಸೊ ಇಟ್ ಟ್ರಾವೆಲ್ಸ್ ಅಲಾಂಗ್ ಅ ಸ್ಟ್ರೈಟ್ ಪಾತ್, ಇಟ್ಸ್ ವೆಲಾಸಿಟಿ ಚೇಂಜಸ್, ದಟ್ ಮೀನ್ಸ್ increases or decreases by equal amounts in equal time interval. ಹಾಗಾದರೆ ನಾನ್ ಯೂನಿಫಾರ್ಮ್ ಆಕ್ಸಿಲರೇಷನ್ ಅಂದ್ರೇನು? an object is said to have non-uniform acceleration if its velocity changes, that means increases or decreases by unequal amounts in unequal time interval. ಇಲ್ಲಿ ನೋಡಿ, ಇಲ್ಲಿ ಈಕ್ವಲ್ ಅಮೌಂಟ್ ಇನ್ ಈಕ್ವಲ್ ಇನ್ ಟೈಮ್ ಇಂಟರ್ವಲ್ ಅಂದರೆ ಒಂದು ಸೇಮ್ ಟೈಮಲ್ಲಿ ಸೇಮ್ ಈಕ್ವಲ್ ಆಫ್ ಅಮೌಂಟ್ ವೆಲಾಸಿಟಿ ಚೇಂಜ್ ಆದರೆ ಅದನ್ನು ನಾವು ಯೂನಿಫಾರ್ಮ್ ಆಕ್ಸಿಲರೇಷನ್ ಅಂತ ಹೇಳ್ತೀವಿ. ಅದೇ ಇಲ್ಲಿ ಒಂದು ಅನ್ಈಕ್ವಲ್ ಅಮೌಂಟಲ್ಲಿ ಅನ್ಈಕ್ವಲ್ ಟೈಮ್ ಇಂಟರ್ವಲಲ್ಲಿ ವೆಲಾಸಿಟಿ ಚೇಂಜ್ ಆದರೆ ಅದನ್ನು ನಾನ್ ಯೂನಿಫಾರ್ಮ್ ಆಕ್ಸಿಲರೇಷನ್ ಅಂತ ಹೇಳ್ತೇವೆ. ಸೊ ಆಕ್ಸಿಲರೇಷನ್ ಈಸ್ ಆಲ್ಸೋ ವೆಕ್ಟರ್ ಕ್ವಾಂಟಿಟಿ. ನಾ ಹೇಳಿದ್ದೆ ಸ್ಕೇಲರ್ ಕ್ವಾಂಟಿಟಿ ವೆಕ್ಟರ್ ಕ್ವಾಂಟಿಟಿ ಬಗ್ಗೆಲ್ಲ ಫಸ್ಟ್ ಕ್ಲಾಸಲ್ಲೇ. ಸ್ಕೇಲರ್ ಕ್ವಾಂಟಿಟಿ ಮೀನ್ಸ್ ಇಟ್ ಇಸ್ ಅ ಫಿಸಿಕಲ್ ಕ್ವಾಂಟಿಟಿ ಹ್ಯಾವಿಂಗ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಬಟ್ ನೋ ಡೈರೆಕ್ಷನ್. ವೆಕ್ಟರ್ ಕ್ವಾಂಟಿಟಿ ಅಂದರೆ ಸೊ ಅದಕ್ಕೆ ಮ್ಯಾಗ್ನಿಟ್ಯೂಡು ಇರುತ್ತೆ, ಡೈರೆಕ್ಷನು ಇರುತ್ತೆ, ಹೌದಲ್ವಾ? ಸೊ ದ ಡೈರೆಕ್ಷನ್ ಆಫ್ ಆಕ್ಸಿಲರೇಷನ್ is same if the velocity is increasing in the same direction. Such acceleration is called positive acceleration. So the direction of acceleration is the same if the velocity is increasing in the same direction. So velocity ಒಂದೇ ಡೈರೆಕ್ಷನಲ್ಲಿ ಇನ್ಕ್ರೀಸ್ ಆಗ್ತಿದ್ರೆ ಆ ಒಂದು ಆಕ್ಸಿಲರೇಷನನ್ನು ಪಾಸಿಟಿವ್ ಆಕ್ಸಿಲರೇಷನ್. ಆಗಲೇ ಹೇಳಿದೆ, ಪಾಸಿಟಿವ್ ಅಂದ್ರೇನು, ವೆಲಾಸಿಟಿ ಇನ್ಕ್ರೀಸ್ ಆಗಬೇಕು. ವೆಲಾಸಿಟಿ ಇನ್ಕ್ರೀಸ್ ಆಗ್ತಿದ್ರೆ ಪಾಸಿಟಿವ್ ಆಕ್ಸಿಲರೇಷನ್ ಅಂತ ಹೇಳ್ತೇವೆ. ವೆಲಾಸಿಟಿ ಡಿಕ್ರೀಸ್ ಆಗ್ತಿದ್ರೆ ನೆಗೆಟಿವ್ ಆಕ್ಸಿಲರೇಷನ್ ಅಂತ ಹೇಳ್ತೇವೆ. ಸೊ ನೆನ್ಪಿಟ್ಕೊಳ್ಳಿ, ಆಕ್ಸಿಲರೇಷನ್ ಇಸ್ ನಥಿಂಗ್ ಬಟ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಬೈ ಟೈಮ್. ಓಕೆ, ಸೊ ವೆಲಾಸಿಟಿ ಅಂದ್ರೇನು, ದ ರೇಟ್ ಆಫ್ ಡಿಸ್ಪ್ಲೇಸ್ಮೆಂಟ್, ಹೌದಾ? ಸೊ ಸ್ಪೀಡ್ ಅಂದರೆ ನಾನು ಏನಂತ ಹೇಳಿದೆ, ದ ಡಿಸ್ಟೆನ್ಸ್ ಟ್ರಾವೆಲ್ ಬೈ ಅ ಟೈಮ್ ಅಂದರೆ ಸ್ಪೀಡು. ಸೊ ಡಿಸ್ಪ್ಲೇಸ್ಮೆಂಟ್ ಟ್ರಾವೆಲ್ ಬೈ ಟೈಮ್ ಅಂದರೆ ವೆಲಾಸಿಟಿ. ಸೊ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ವೆಕ್ಟರ್ ಕ್ವಾಂಟಿಟಿ, ಹಾಗಾಗಿ ವೆಲಾಸಿಟಿ ಅನ್ನೋದು ವೆಕ್ಟರ್ ಕ್ವಾಂಟಿಟಿ. ಸೊ ಡಿಸ್ಟೆನ್ಸ್ ಅನ್ನೋದು ಸ್ಕೇಲರ್ ಕ್ವಾಂಟಿಟಿ, ಹಾಗಾಗಿ ಸ್ಪೀಡ್ ಅನ್ನೋದು ಏನೋ ಸ್ಕೇಲರ್ ಕ್ವಾಂಟಿಟಿ ಆಗುತ್ತೆ. ಓಕೆ, ರಿಮೆಂಬರ್ ಚಿಲ್ಡ್ರನ್, ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಅನ್ ಆಬ್ಜೆಕ್ಟ್, ಒಂದು ಆಬ್ಜೆಕ್ಟ್ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡುತ್ತಲ್ಲ ಅದನ್ನು ಸ್ಪೀಡ್ ಅಂತ ಹೇಳ್ತೇವೆ. ದ ಡಿಸ್ಪ್ಲೇಸ್ಮೆಂಟ್ ಟ್ರಾವೆಲ್ಡ್ ಬೈ ಅನ್ ಆಬ್ಜೆಕ್ಟ್, ಸೊ ಡಿಸ್ಪ್ಲೇಸ್ಮೆಂಟ್ ಟ್ರಾವೆಲ್ಡ್ ಬೈ ಅನ್ ಆಬ್ಜೆಕ್ಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ velocity. Okay, and acceleration means the change in velocity by time is called acceleration. If velocity is increasing, velocity ಜಾಸ್ತಿ ಆಗ್ತಿದ್ರೆ ಅದನ್ನು ಪಾಸಿಟಿವ್ ಆಕ್ಸಿಲರೇಷನ್ ಅಂತ ಹೇಳ್ತೀವಿ. ವೆಲಾಸಿಟಿ ಕಡಿಮೆ ಆದರೆ, ಸೊ ಇಫ್ the direction of acceleration becomes opposite as that of the velocity, if the velocity is decreasing in a direction, such acceleration is called negative acceleration. Next, deacceleration or retardation. Negative acceleration is also called as deacceleration or retardation. ನೋಡಿ, ವೆಲಾಸಿಟಿ ಇನ್ಕ್ರೀಸ್ ಆದರೆ ಪಾಸಿಟಿವ್ ಅಂತ ಹೇಳ್ತೇವೆ, ವೆಲಾಸಿಟಿ ಡಿಕ್ರೀಸ್ ಆಯ್ತಂದ್ರೆ ನೆಗೆಟಿವ್ ಆಕ್ಸಿಲರೇಷನ್ ಅಂತ ಹೇಳ್ತೇವೆ. ಸೊ ನೆಗೆಟಿವ್ ಆಕ್ಸಿಲರೇಷನ್ ಡಿಆಕ್ಸಿಲರೇಷನ್ ಅಥವಾ ರಿಟಾರ್ಡೇಷನ್ ಅಂತ ಕೂಡ ನಾವು ಕರಿತೀವಿ ಮಕ್ಕಳ. ಓಕೆ, ನೌ ಲೆಟ್ ಅಸ್ ಸಾಲ್ವ್ ಸಮ್ ಪ್ರಾಬ್ಲಮ್ ಬೇಸ್ಡ್ ಆನ್ ದಿಸ್ ಆಕ್ಸಿಲರೇಷನ್. ಅ ಕಾರ್ ಸ್ಪೀಡ್ ಇನ್ಕ್ರೀಸಸ್ ಫ್ರಮ್ 40 ಕಿಲೋಮೀಟರ್ ಟು 60 ಕಿಲೋಮೀಟರ್ ಪರ್ ಹಾರ್ ಇನ್ 5 ಸೆಕೆಂಡ್. ನೋಡಿ, ಒಂದು ಕಾರಿನ ಸ್ಪೀಡು ಫಸ್ಟು 40 ಕಿಲೋಮೀಟ್ರ್ ಇತ್ತು. ಆ 40 ಕಿಲೋಮೀಟರ್ ಇದೆ ಅಂದರೆ ಅರ್ಥ ಏನು ಮಕ್ಕಳು? ಅದು ಇನಿಷಿಯಲ್ ವೆಲಾಸಿಟಿ. ಇನಿಷಿಯಲ್ ವೆಲಾಸಿಟಿ. ಅ ಕಾರ್ ಸ್ಪೀಡ್ ಇನ್ಕ್ರೀಸಸ್ ಫ್ರಮ್ 40 ಕಿಲೋಮೀಟರ್ ಪರ್ ಹವರ್ ಟು 60 ಕಿಲೋಮೀಟರ್ ಪರ್ ಅವರ್. ಹಾಗಾದರೆ 60 ಕಿಲೋಮೀಟರ್ ಪರ್ ಅವರ್ ಅನ್ನೋದು ಫೈನಲ್ ವೆಲಾಸಿಟಿ. ಇನ್ 5 ಸೆಕೆಂಡ್, ಟೈಮ್ 5 ಸೆಕೆಂಡ್, ಕ್ಯಾಲ್ಕುಲೇಟ್ ದ ಆಕ್ಸಿಲರೇಷನ್ ಆಫ್ ದ ಕಾರ್. ಆದರೆ ಆ ಕಾರಿನ ಆಕ್ಸಿಲರೇಷನ್ನ ನಾವೇನು ಮಾಡಬೇಕೀಗ? ಫೈಂಡ್ ಔಟ್ ಮಾಡಬೇಕು. ಸೊ ಯು, ನಾ ಆಗಲೇ ಹೇಳಿದೆ, ಇನಿಷಿಯಲ್ ವೆಲಾಸಿಟಿನ ಯು ಅನ್ನೋ ಸಿಂಬಲಿಂದ ನಾವು ಡಿನೋಟ್ ಮಾಡ್ತೀವಿ. ಸೊ ಯು ಇಸ್ ಈಕ್ವಲ್ಸ್ ಟು 40 ಕಿಲೋಮೀಟರ್ ಪರ್ ಅವರ್. ಸೊ ನಾನೊಂದು ಸ್ಕೇಲ್ ಫ್ಯಾಕ್ಟರ್ ಅಂತ ಹೇಳಿದೆ, ಕಿಲೋಮೀಟರ್ ಪರ್ ಅವರ್ನ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಯಾವುದರಿಂದ ನಾವು ಮಲ್ಟಿಪ್ಲೈ ಮಾಡಬೇಕು? 5/18 ಮಲ್ಟಿಪ್ಲೈ ಮಾಡಬೇಕು, ಹೌದಲ್ವ ಮಕ್ಕಳ? ಸೊ 5/18 ಮಲ್ಟಿಪ್ಲೈ ಮಾಡಬೇಕು ಅಂತ ನಾನು ಹೇಳಿದೆ. ಸೊ ಕಿಲೋಮೀಟರ್ ಪರ್ ಅವರ್ನ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕಂದ್ರೆ, ಸೊ ಯಾಕೆ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು? ಬಿಕಾಸ್ ದ SI ಯೂನಿಟ್ ಆಫ್ ಆಕ್ಸಿಲರೇಷನ್, ದ SI ಯೂನಿಟ್ ಆಫ್ ವೆಲಾಸಿಟಿ ಏನು, ದಟ್ ಈಸ್ ಮೀಟರ್ ಪರ್ ಸೆಕೆಂಡ್. SI ಯೂನಿಟ್ ಆಫ್ ಸ್ಪೀಡು ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ಹಾಗಾಗಿ ಸೊ ಕಿಲೋಮೀಟರ್ ಪರ್ ಅವರ್ನ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ವಾಟ್? ಮಲ್ಟಿಪ್ಲೈ ಬೈ ವಾಟ್? 5/18. 5/18 ಸೊ ಇಲ್ಲಿ ಕಿಲೋಮೀಟರ್ ಪರ್ ಅವರಲ್ಲಿ ಏನನ್ನು ಕೊಟ್ಟಿದ್ದಾರೆ? 40. ಸೊ 40 ಇಂಟು 5/18. ಸೊ 220 40, 2 9 18. ಸೊ ಏನು ಬಂತು? 25
100/9. 100/9 ಮತ್ತೆ ಡಿವೈಡ್ ಮಾಡಿದ್ರೆ ವಿಲ್ ಗೆಟ್ 11.11 meter per second. ಸಿಮಿಲರ್ಲಿ ಅದೇ ರೀತಿ 60 km/h ಇಂಟು 5/8 ನಾವು ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೆಟ್ 150/9. ದಟ್ಸ್ ಈಸ್ ಈಕ್ವಲ್ಸ್ ಟು 60.66 meter per second. ಸೊ ಟೈಮ್ ಗೊತ್ತಿದೆ 5 seconds. ಸೊ ಆಕ್ಸಿಲರೇಷನ್ ಕಂಡುಹಿಡಬೇಕು. ಆಸ್ ವಿ ನೋ ದ ಫಾರ್ಮುಲಾ v minus u by t. v is to 16.66 minus u 11.11 divided by 5. So 16.66 minus 11.11 will get 5.55 divided by 5. 5.55 na 5 ಇಂದ ಡಿವೈಡ್ ಮಾಡಿದ್ರೆ ಏನು ಬರುತ್ತೆ ಮಕ್ಕಳ? 1.11 meter per second square. ಸೊ ನೆನ್ಪಿಟ್ಕೊಳ್ಳಿ 1.11 meter per second square. The SI unit of acceleration. So SI unit of acceleration ಏನು? meter per second square. Remember children, ಯಾಕೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬರುತ್ತೆ ಹೇಳಿ? ಬಿಕಾಸ್ ಆಕ್ಸಿಲರೇಷನ್ ಇಸ್ ನಥಿಂಗ್ ಬಟ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಬೈ ಟೈಮ್. ಸೊ ವೆಲಾಸಿಟಿಗೆ SI ಯೂನಿಟ್ ಏನೋ ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ ಯಾಕೆ ಆ ರೀತಿ ಬರುತ್ತೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ. ಆಕ್ಸಿಲರೇಷನ್ ಅಂದರೆ ಏನಪ್ಪ? ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್. ಸೊ ನಾನು ಏನು ಬರಿತೀನಿ ಇಲ್ಲಿ? ವೆಲಾಸಿಟಿ ಬೈ ಟೈಮ್ ಅಂತ ಬರಿತೀನಿ ನೋಡಿ. ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್. ಸೊ ವೆಲಾಸಿಟಿಗೆ SI ಯೂನಿಟ್ ಏನೋ? ವೆಲಾಸಿಟಿಗೆ SI ಯೂನಿಟು ಮೀಟರ್ ಪರ್ ಸೆಕೆಂಡ್, ಮತ್ತು ಟೈಮಿಗೆ ಮತ್ತೆ SI ಯೂನಿಟನ್ನು ಸೆಕೆಂಡ್. ಸೊ ಆ ಮೀಟರ್ ಪರ್ ಸೆಕೆಂಡ್ ಬೈ ಸೆಕೆಂಡ್, ಈ ಸೆಕೆಂಡ್ ಏನಾಗುತ್ತೆ? ಸೆಕೆಂಡ್ ಡಿನಾಮಿನೇಟ್ರಿಗೆ ಬಂದರೆ ಮೀಟರ್ ಪರ್ ಸೆಕೆಂಡ್ ಇಂಟು ಸೆಕೆಂಡ್ ಸ್ಕ್ವೇರ್. ಸೊ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ. ಕ್ಲಿಯರ್? ಓಕೆ. ಸೊ ಯಾಕೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ ಅಂತ ಗೊತ್ತಾಯ್ತಾ? ಸೊ SI ಯೂನಿಟ್ ಆಫ್ ವಾಟ್? ಆಕ್ಸಿಲರೇಷನ್ ಈಸ್ meter per second square. Clear? Next, a car traveling with a speed of 20 km/h comes into rest in 0.5 hours. What will be the value of its retardation? Retardation ಅಂದರೆ ಏನಂತ ಹೇಳಿದ್ವಿ? ನೆಗೆಟಿವ್ ಆಕ್ಸಿಲರೇಷನ್. ಸೊ ವೆಲಾಸಿಟಿ ಡಿಕ್ರೀಸ್ ಆದರೆ ನೆಗೆಟಿವ್ ಆಕ್ಸಿಲರೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡಿ, a car traveling with the speed of 20 km/h. ಸೊ ಅಲ್ಲಿ 20 km/h ಅಲ್ಲಿ ಕಾರು ಟ್ರಾವೆಲ್ ಮಾಡ್ತಾ ಇದೆ. ಹಾಗಾದರೆ ಇನಿಷಿಯಲ್ ವೆಲಾಸಿಟಿ ಏನೋ 20 km/h. ಸೊ ಕಮ್ಸ್ ಇಂಟು ರೆಸ್ಟ್ ಇನ್ 0.5 hours. ಸೊ ಎಷ್ಟು ಹವರಲ್ಲಿ ಅದು ರೆಸ್ಟಿಗೆ ಬರುತ್ತೆ? 0.5 ಹವರ್ಸಲ್ಲಿ ರೆಸ್ಟಿಗೆ ಬರುತ್ತೆ. ಸೊ ಆವಾಗ ಫೈನಲ್ ವೆಲಾಸಿಟಿ ಏನಾಗುತ್ತೆ? ರೆಸ್ಟಿಗೆ ಬಂದುಬಿಟ್ರೆ 0 km/h. ಓಕೆ. ಸೊ ಆ್ಯಂಡ್ ಟೈಮಿಂಗ್ಸ್ ಏನು? 0.5 hours. ಹಾಗಾದರೆ ರಿಟಾರ್ಡೇಷನ್ ಕಂಡುಹಿಡಬೇಕು. ರಿಟಾರ್ಡೇಷನ್ನ ನಾವು ಯಾವ ಸಿಂಬಲಿಂದ ಡಿನೋಟ್ ಮಾಡ್ತೀವಿ? A' ಅಂತ ತಗೋತೀವಿ. ಸೊ A' ಇಸ್ ಈಕ್ವಲ್ಸ್ ಟು v minus u by t. ಸೊ v ಅಂದರೆ ಫೈನಲ್ ವೆಲಾಸಿಟಿ 0 ಮೈನಸ್ ಇನಿಷಿಯಲ್ ವೆಲಾಸಿಟಿ 20 ಡಿವೈಡೆಡ್ ಬೈ 0.5. ಓಕೆ. ಸೊ 0 minus 20 ದಟ್ ಈಸ್ minus 20 ಡಿವೈಡೆಡ್ ಬೈ 0.5. ಈ 0.5ನ 5/10 ಅಂತ ಬರ್ಕೊಳ್ಬೋದಲ್ವಾ? ಸೊ ಬೇಕಂದರೆ ಪಾಯಿಂಟ್ ಆದಮೇಲೆ 1 ಡಿಜಿಟ್ ಇದೆ. 0.5ನ 5/10 ಅಂತ ಬರ್ಕೊಳ್ಬೋದು. ಆ 5/10 ನಮಗೆ ನ್ಯೂಮರೇಟ್ರಿಗೆ ಬಂದರೆ ಏನಾಗುತ್ತೆ? 10 ಇಂಟು 20 200. ಅಥವಾ ಇದನ್ನು ನಾವು ಸಿಂಪಲಾಗಿ ಹೀಗೂ ಕೂಡ ನಿಮಗೆ ಡೈರೆಕ್ಟಾಗಿ ಹೀಗೆ ಹೇಳ್ಕೊಟ್ಬಿಡ್ತೀನಿ. ಸೊ -20 ಬಂತಲ್ವೇನ್ರಿ? 0.5ನ ಹಾಫ್ ಅಂತ ಬರ್ಕೋಬೋದಲ್ವಾ? 0.5 ಮೀನ್ಸ್ ವಾಟ್? ಹಾಫ್. ಸೊ ಈ 1/2ನ ನ್ಯೂಮರೇಟ್ರಿಗೆ ತೊಗೊಂಡೋದ್ರೆ ಏನಾಗುತ್ತೆ? 2/1 ಆಗುತ್ತೆ. ಸೊ ಏನಾಗುತ್ತೆ? 2/1. ಸೊ 20 -20 ಇಂಟು 2 that is -40 what? km/h ಸ್ಕ್ವೇರ್. ಇಲ್ಲಿ ಏನು ಮಾಡಿದ್ದೀನಿ? ಇದನ್ನು ಹಾಗೆ km/h ಸ್ಕ್ವೇರಲ್ಲೇ ಯೂನಿಟ್ನ ಇಟ್ಟಿದ್ದೀವಿ ಮಕ್ಕಳ. km/h ಸ್ಕ್ವೇರ್. ಯಾಕೆ ನಿಮ್ಗೆ ಅನಿಸ್ಬೋದು ಇದನ್ನು ಯಾಕೆ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಿಲ್ಲ? ಲಾಸ್ಟ್ ಪ್ರಾಬ್ಲಮ್ ಮಾತ್ರ ಯಾಕೆ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಿದ್ರು ಅಂತ. ಸೊ ಇಲ್ಲಿ ನೋಡಿ, ಟೈಮಿಂಗ್ಸು ಹವರಲ್ಲೇ ಇತ್ತು, ಈ ಒಂದು ಸ್ಪೀಡ್ ಕೂಡ ಏನಿದು km/h ಇತ್ತು. ಹಾಗಾಗಿ ಇಲ್ಲಿ ಚೇಂಜ್ ಮಾಡಲಿಲ್ಲ. ಆದರೆ ಲಾಸ್ಟ್ ಪ್ರಾಬ್ಲಮಲ್ಲಿ ನೋಡಿ ನೀವು, ಟೈಮಿಂಗ್ಸು ಸೆಕೆಂಡಲ್ಲಿತ್ತು, ಮತ್ತು ಇದು ನಮ್ಮ ಸ್ಪೀಡ್ ಏನಿದೆ ಅಲ್ಲ, ಇದು ವೆಲಾಸಿಟಿ ಏನಿದೆ ಹವರಲ್ಲಿತ್ತು. ಹಾಗಾಗಿ ಇದನ್ನು ಸೆಕೆಂಡಿಗೆ ಕನ್ವರ್ಟ್ ಮಾಡಿದ್ದು. ಕ್ಲಿಯರ್ ಚಿಲ್ಡ್ರನ್? ಓಕೆ. ನೆಕ್ಸ್ಟ್ ನಾವು ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಮೋಷನ್. ಹಾಗಾದರೆ ಈ ಒಂದು ಮೋಷನ್ನ ನಾವು ಗ್ರಾಫಿಕಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ಬೋದು? ಸೊ ಮೋಷನ್ ಇನ್ ದ ಸೆನ್ಸ್ ವಾಟ್? ಸೊ ಈಗ ಏನೇನೆಲ್ಲ ಡಿಸ್ಕಸ್ ಮಾಡಿದ್ವಲ್ಲ ಮೋಷನಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು? ಡಿಸ್ಟೆನ್ಸ್, ಡಿಸ್ಪ್ಲೇಸ್ಮೆಂಟ್, ಸ್ಪೀಡ್, ವೆಲಾಸಿಟಿ, ಆಕ್ಸಿಲರೇಷನ್. ಇನ್ನೊಂದು ಸರಿ ಹೇಳ್ತೀನಿ,
Distance means the actual path traveled by an object. So the actual path traveled by an object is called distance. So displacement, the shortest distance traveled by an object. So the shortest distance from initial point to final position, we are going to call it as what? That is displacement. Okay. So next, speed. Speed is nothing but the distance traveled by an object. The distance traveled by an object is called speed, and the displacement traveled by an object is called velocity. And acceleration is nothing but the change in velocity by time is called acceleration. The rate of change of velocity by time is called acceleration. ಓಕೆ. ಸೊ ಎಲ್ಲ ಒಂದಕ್ಕೊಂದು ಏನೋ ಇಂಟರ್ ರಿಲೇಟೆಡ್. ಸೊ ಡಿಸ್ಟೆನ್ಸ್, ಡಿಸ್ಪ್ಲೇಸ್ಮೆಂಟ್ ಅಂದರೆ ಗೊತ್ತಾಯಿತು. ಸೊ ಡಿಸ್ಟೆನ್ಸ್, ದ ಡಿಸ್ಟೆನ್ಸ್ ಟ್ರಾವೆಲ್ ಬೈ ಅನ್ ಆಬ್ಜೆಕ್ಟನ್ನ ನಾವು ಏನಂತ ಹೇಳ್ತೇವೆ? ಸ್ಪೀಡ್ ಅಂತ ಹೇಳ್ತೇವೆ. ಅದೇ ಡಿಸ್ಪ್ಲೇಸ್ಮೆಂಟ್ ಟ್ರಾವೆಲ್ ಬೈ ಆಬ್ಜೆಕ್ಟ್ನ velocity. So distance traveled by an object is speed, displacement traveled by an object is velocity, and the rate of change of velocity we are going to call it as what? Acceleration. So agre first distance time graph ನೋಡೋಣ. It represents a change in position of the object with respect to time. ಸೊ ವಿತ್ ರೆಸ್ಪೆಕ್ಟ್ ಟು ಟೈಮ್ ಒಂದು ಆಬ್ಜೆಕ್ಟು ಯಾವ ರೀತಿ ಅದರ ಪೊಸಿಷನ್ನ ಚೇಂಜ್ ಮಾಡುತ್ತೆ ಅನ್ನೋದು ಇಲ್ಲಿ ನಮಗೆ ಗೊತ್ತಾಗುತ್ತೆ. ದ ಗ್ರಾಫ್ ಇನ್ ಕೇಸ್ ದ ಆಬ್ಜೆಕ್ಟ್ ಈಸ್ ಸ್ಟೇಷನರಿ ಮೀನ್ಸ್ ದ ಡಿಸ್ಟೆನ್ಸ್ ಇಸ್ ಕಾನ್ಸ್ಟೆಂಟ್ ಅಟ್ ಆಲ್ ಟೈಮ್ ಇಂಟರ್ವಲ್ಸ್. ಸೊ ಇಲ್ಲೇನಾದರೂ ಒಂದು ಆಬ್ಜೆಕ್ಟು ನಿಂತಲ್ಲೇ ಇದೆ, ಸ್ಟೇಷನರಿ ಮೀನ್ಸ್ ವಾಟ್? ಸೇಮ್ ಪ್ಲೇಸ್. ಸೊ ಅವಾಗ ನಮಗೆ ಯಾವ ಥರದ ಒಂದು ಗ್ರಾಫ್ ಬರುತ್ತೆ ಮಕ್ಕಳ? ವಿಲ್ ಗೆಟ್ ಒಂದು ಸ್ಟ್ರೈಟ್ ಲೈನ್ ಗ್ರಾಫ್ ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್. ಇಲ್ಲಿ ಅಬ್ಸರ್ವ್ ಮಾಡಿ, ಎಕ್ಸ್ ಆ್ಯಕ್ಸಿಸ್ಸು ಟೈಮನ್ನು ಡಿನೋಟ್ ಮಾಡ್ತಾ ಇದೆ, ವೈ ಆ್ಯಕ್ಸಿಸ್ಸು ಡಿಸ್ಟೆನ್ಸು. ಸೊ ಒಂದು ಆಬ್ಜೆಕ್ಟು ಸ್ಟೇಷನರಿ ಆಗಿದ್ದರೆ ಅಂದರೆ ಸೇಮ್ ಪ್ಲೇಸಲ್ಲಿದ್ದರೆ ನಮಗೆ ಯಾವ ರೀತಿಯ ಒಂದು ಗ್ರಾಫ್ ಬರುತ್ತೆ? ವಿಲ್ ಗೆಟ್ ದ ಗ್ರಾಫ್ ಲೈಕ್ ದಿಸ್, ದಟ್ ಈಸ್ ಸ್ಟ್ರೈಟ್ ಲೈನ್ ಗ್ರಾಫ್. ಸೊ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಇನ್ ಕೇಸ್ ಆಫ್ ಸ್ಟೇಷನರಿ ಆಬ್ಜೆಕ್ಟು ಸ್ಟೇಷನರಿ ಆಗಿದ್ದಾಗ ವಿಲ್ ಗೆಟ್ ದಿಸ್ ಸ್ಟ್ರೈಟ್ ಲೈನ್. ಓಕೆ. ಸೊ ದ ಗ್ರಾಫ್ ಇನ್ ಕೇಸ್ ಆಫ್ ಯೂನಿಫಾರ್ಮ್ ಮೋಷನ್. ಸೊ ಇಲ್ಲಿ ನೋಡಿ, ನಮಗೆ ಯೂನಿಫಾರ್ಮ್ ಮೋಷನಲ್ಲಿದ್ದಾಗ ನೋಡಿ, ಒಂದು ಆಬ್ಜೆಕ್ಟು ಸ್ಟೇಷನಲ್ಲಿದ್ದಾಗ ನಮಗೆ ಈ ರೀತಿ ಒಂದು ಪ್ಯಾರಲಲ್ ಲೈನ್ ಸಿಗುತ್ತೆ. ಓಕೆ. ಪ್ಯಾರಲಲ್ ಯಾವುದಕ್ಕಾಗಿದೆ? ಎಕ್ಸ್ ಆ್ಯಕ್ಸಿಸ್ಗೆ ಪ್ಯಾರಲಲ್ ಆಗಿದೆ. ಅದೇ ಒಂದು ಆಬ್ಜೆಕ್ಟು ಯೂನಿಫಾರ್ಮ್ ಮೋಷನಲ್ಲಿ ಮೂವ್ ಆದರೆ ವಿಲ್ ಗೆಟ್ ಸ್ಟ್ರೈಟ್ ಲೈನ್. ನೋಡಿ, ಇದು ಸ್ಟ್ರೈಟ್ ಲೈನ್. ಇಲ್ಲಿ ಎಕ್ಸ್ ಆ್ಯಕ್ಸಿಸ್ ಮೇಲೆ ಟೈಮ್ ಡಿನೋಟ್ ಆಗಿದೆ, ವೈ ಆ್ಯಕ್ಸಿಸ್ ಮೇಲೆ ಡಿಸ್ಟೆನ್ಸ್ ಇದೆ. ಓಕೆ. ಸೊ ದಿಸ್ ಇಸ್ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಇನ್ ಯೂನಿಫಾರ್ಮ್ ಮೋಷನ್. ಯೂನಿಫಾರ್ಮ್ ಮೋಷನ್ ಅಂದರೆ ನಾನು ಹೇಳಿದ್ದೀನಿ, ಇಫ್ ಎನ್ ಆಬ್ಜೆಕ್ಟ್ ಕವರ್ಸ್ ಈಕ್ವಲ್ ಡಿಸ್ಟೆನ್ಸಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್. ಸೊ ಒಂದು ಆಬ್ಜೆಕ್ಟು ಈಕ್ವಲ್ ಡಿಸ್ಟೆನ್ಸ್ನ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮಲ್ಲಿ ಕವರ್ ಮಾಡಿದ್ರೆ ಅದನ್ನು ನಾವು ಏನಂತ ಹೇಳ್ತೀವಿ? ಯೂನಿಫಾರ್ಮ್ ಮೋಷನ್. ಇಲ್ಲಿ ಅಬ್ಸರ್ವ್ ಮಾಡಿ, ಈಗ ಮಿನಿಟ್ಸಲ್ಲಿದೆ. 1 ಮಿನಿಟಲ್ಲಿ 10 ಮೀಟ್ರ್ ಹೋಗಿದೆ. ನೆಕ್ಸ್ಟ್ 2 ಮಿನಿಟ್ಸಲ್ಲಿ 20. ಅಂದರೆ ನೋಡಿ, ಇಲ್ಲಿ ಡಿಫ್ರೆನ್ಸ್ ಮತ್ತೆ 10 ಆಗ್ತಿದೆ, ಹೌದಾ? 3 ಮಿನಿಟ್ಸಲ್ಲಿ 30, 4 ಮಿನಿಟ್ಸಲ್ಲಿ 40, 5 ಮಿನಿಟ್ಸಲ್ಲಿ 50, 6 ಮಿನಿಟ್ಸಲ್ಲಿ 60. ಓಕೆ. ಸೊ ನೀವು ಇದನ್ನು ಡಿವೈಡ್ ಮಾಡಿ ನೋಡಿ, 20/2 10 ಬರುತ್ತೆ, 30/3 10 ಬರುತ್ತೆ, 40/4 10 ಬರುತ್ತೆ. ಸೊ ನಿಮಗೆ ಈಕ್ವಲ್ ಡಿಸ್ಟೆನ್ಸ್ ಏನು ಮಾಡಿದೆ? ಟ್ರಾವೆಲ್ ಮಾಡಿದೆ. ಸೊ ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್. ಸೊ ನೆನ್ಪಿಟ್ಕೊಳ್ಳಿ, ದ ಗ್ರಾಫ್ ಇನ್ ಕೇಸ್ ಆಫ್ ಯೂನಿಫಾರ್ಮ್ ಮೋಷನ್, ದಟ್ ಈಸ್ ಸ್ಟ್ರೈಟ್ ಲೈನ್ ಗ್ರಾಫ್. ಸೊ ದಿಸ್ ಇಸ್ ದ ಗ್ರಾಫ್ ಇನ್ ಕೇಸ್ ಆಫ್ ಅ ನಾನ್ ಯೂನಿಫಾರ್ಮ್ ಮೋಷನ್. ಸೊ ನಾನ್ ಯೂನಿಫಾರ್ಮ್ ಮೋಷನ್ ಅಂದರೆ ಏನು ಹೇಳಿದ್ದೆ ನಾನು? ಇಫ್ ಅನ್ ಆಬ್ಜೆಕ್ಟ್ ಕವರ್ಸ್ ಅನ್ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್. ಸೊ ಟೈಮ್ ಇಂಟರ್ವಲ್ ಸೇಮ್ ಇರುತ್ತೆ, ಅದರ ಡಿಸ್ಟೆನ್ಸ್ ಕವರ್ ಮಾಡುತ್ತಲ್ಲ ಅದು ಅನ್ಈಕ್ವಲ್ ಆಗಿರುತ್ತೆ. ಸೊ ಆಗ ಯಾವ ರೀತಿ ನಮಗೆ ಒಂದು ಗ್ರಾಫ್ ಬರುತ್ತೆ? ಜಸ್ಟ್ ಡಿಫ್ರೆಂಟ್ ಶೇಪಲ್ಲಿ ಬರುತ್ತೆ. ಓಕೆ. ಬಿಕಾಸ್ ಇಲ್ಲಿ ಟೈಮ್ ಇಂಟರ್ವಲ್ ಸೇಮ್ ಇರುತ್ತೆ, ಆದರೆ ಇಲ್ಲಿ ಡಿಸ್ಟೆನ್ಸ್ ಏನಿರುತ್ತಲ್ಲ ಅದು ಸೇಮ್ ಕವರ್ ಮಾಡೋದಿಲ್ಲ. ಸೊ 1 ಅವರಲ್ಲಿ ಅದು 10 ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೋದು, 2 ಅವರಲ್ಲಿ 20, 3 ಅವರ್ಸಲ್ಲಿ 40. ಸೊ ಈ ರೀತಿ ಡಿಫ್ರೆಂಟ್ ಡಿಸ್ಟೆನ್ಸಸ್ನ ಕವರ್ ಮಾಡಿದರೆ ಅದನ್ನು ನಾವೇನಂತ ಹೇಳ್ತೇವೆ? ಅನ್ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್, ದಟ್ ಈಸ್ ನಾನ್ ಯೂನಿಫಾರ್ಮ್ ಮೋಷನ್. ಯೂನಿಫಾರ್ಮ್ ಮೋಷನಲ್ಲಿ ಗ್ರಾಫು ನಮಗೆ ಈ ರೀತಿ ಸಿಗುತ್ತೆ ಮಕ್ಕಳ. ನಾಟ್ ಗೆಟ್ ಸ್ಟ್ರೈಟ್ ಲೈನ್, ಒಂದು ಕರ್ವ್ ಲೈನ್ ನಮಗೆ ಸಿಗುತ್ತಾ ಹೋಗುತ್ತೆ. ನೆಕ್ಸ್ಟ್ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ವೆಲಾಸಿಟಿ ಟೈಮ್ ಗ್ರಾಫ್. ಸೊ ಇದುವರೆಗೂ ನಾವು ಡಿಸ್ಟೆನ್ಸ್ ಟೈಮ್ ಗ್ರಾಫನ್ನು ಡಿಸ್ಕಸ್ ಮಾಡಿದ್ವಿ. ನಾವು ಲೆಟ್ ಅಸ್ ಡಿಸ್ಕಸ್ ಅಬೌಟ್ ವೆಲಾಸಿಟಿ ಟೈಮ್ ಗ್ರಾಫ್. ಸೊ ಕಾನ್ಸ್ಟೆಂಟ್ ವೆಲಾಸಿಟಿ. ಸೊ ಸ್ಟ್ರೈಟ್ ಲೈನ್ ಗ್ರಾಫ್, ವೆಲಾಸಿಟಿ ಈಸ್ ಆಲ್ವೇಸ್ ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್. ಸೊ ಆಗಲೇ ಅಲ್ಲಿ ಹೇಳಿದೆ, ನಮಗೆ ಅಲ್ಲೇನಾದರೂ ಕಾನ್ಸ್ಟೆಂಟ್ ಆಗಿದ್ದರೆ ಏನು? ಸಿಯೋ ದ ಗ್ರಾಫ್ ಇನ್ ಕೇಸ್ ದ ಆಬ್ಜೆಕ್ಟ್ ಇಸ್ ಸ್ಟೇಷನರಿ. ಒಂದು ಆಬ್ಜೆಕ್ಟು ಸ್ಟೇಷನರಿ ಆಗಿದ್ದರೆ ಸೊ ಯಾವಾಗಲೂ ಆ ಸ್ಟ್ರೈಟ್ ಲೈನ್ ಗ್ರಾಫು ನಮಗೇನಾಗುತ್ತೆ? ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್, ಎಕ್ಸ್ ಆ್ಯಕ್ಸಿಸ್ಗೆ ಪ್ಯಾರಲಲ್ ಆಗಿರುತ್ತೆ. ಸೊ ಯಾವಾಗ ಒಂದು ಆಬ್ಜೆಕ್ಟು ಸ್ಟೇಷನರಿ ಆಗಿದೆ. ಅದೇ ರೀತಿ ಇಲ್ಲಿ ಮಕ್ಕಳ, ಸೊ ಇಫ್ ವಿಲ್ ಗೆಟ್ ಸ್ಟ್ರೈಟ್ ಲೈನ್ ಗ್ರಾಫ್ ವೆನ್ ದ ವೆಲಾಸಿಟಿ ಈಸ್ ಆಲ್ವೇಸ್ ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್. ಸೊ ವೆಲಾಸಿಟಿ
ಎಕ್ಸ್ ಆ್ಯಕ್ಸಿಸ್ಗೆ ಪ್ಯಾರಲಲ್ ಆಗಿದ್ರೆ ಇಲ್ಲೂ ಕೂಡ ನಮಗೆ ಒಂದು ಸ್ಟ್ರೈಟ್ ಲೈನ್ ಗ್ರಾಫ್ ಸಿಗುತ್ತೆ. ನೆಕ್ಸ್ಟ್ ಯೂನಿಫಾರ್ಮ್ ವೆಲಾಸಿಟಿ ಆರ್ ಯೂನಿಫಾರ್ಮ್ ಆಕ್ಸಿಲರೇಷನ್. ಸೊ ಹಿಯರ್ ಆಲ್ಸೋ ವಿಲ್ ಗೆಟ್ ದಿ ಸ್ಟ್ರೈಟ್ ಲೈನ್ ಗ್ರಾಫ್ ಬಿಕಾಸ್ ಆಸ್ ವಿ ನೋ ಇನ್ ಯೂನಿಫಾರ್ಮ್ velocity it covers equal distances in equal intervals of time. So non-uniform velocity ಅಥವಾ non-uniform acceleration ಇಲ್ಲಿ the graph can have different shapes. ಗ್ರಾಫ್ ಏನಾಗುತ್ತೆ ನಮಗೆ ಡಿಫ್ರೆಂಟ್ ಶೇಪು ಬರ್ತಾ ಹೋಗುತ್ತೆ. ಓಕೆ, ಸೊ ಓನ್ಲಿ ಇನ್ ಯೂನಿಫಾರ್ಮ್ ಆ್ಯಂಡ್ ಯೂನಿಫಾರ್ಮ್ ವೆಲಾಸಿಟಿ ಆ್ಯಂಡ್ ಯೂನಿಫಾರ್ಮ್ ಮೋಷನ್, ಯೂನಿಫಾರ್ಮ್ ಮೋಷನಲ್ಲಿ ಮಾತ್ರ ನಮಗೆ ಗ್ರಾಫ್ ಸ್ಟ್ರೈಟ್ ಲೈನ್ ಸಿಗುತ್ತೆ. ನಾನ್ ಯೂನಿಫಾರ್ಮ್ ಮೋಷನಲ್ಲಿ ಆ್ಯಂಡ್ ನಾನ್ ಯೂನಿಫಾರ್ಮ್ ವೆಲಾಸಿಟಿಯಲ್ಲಿ ಗ್ರಾಫು ನಮಗೆ ಸ್ಟ್ರೈಟ್ ಲೈನ್ ಸಿಗೋದಿಲ್ಲ. ಓಕೆ, ಕ್ಲಿಯರ್ ಜನ? ಎಸ್. ಸೊ ಇನ್ ಟುಡೇಸ್ ಕ್ಲಾಸ್ ವಿ ಡಿಸ್ಕಸ್ಡ್ ಅಬೌಟ್ ಯೂನಿಫಾರ್ಮ್ ಮೋಷನ್, ನಾನ್ ಯೂನಿಫಾರ್ಮ್ ಮೋಷನ್ ಆ್ಯಂಡ್ recalled about speed, velocity and solve the problems based on speed, velocity, and also we discussed about acceleration, uniform acceleration, non-uniform acceleration, retardation, and the graphs related to velocity time graph and distance time graph. In the next class we will discuss about equation of motion. So next class alli equation of motion ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಮಕ್ಕಳ. Okay, so that's all for today's class. So you have to, if you have a textbook, read the points. ಟೆಕ್ಸ್ಟ್ ಇದ್ದರೆ ಇವೆಲ್ಲ ಪಾಯಿಂಟ್ಸ್ನ ಒಂದು ಸರಿ ಓದ್ಕೊಳ್ಳಿ. ಆಫ್ಟರ್ ದ ಕಂಪ್ಲೀಷನ್ ಆಫ್ ದ ಲೆಸನ್ ಐ ವಿಲ್ ಸೆಂಡ್ ದ ನೋಟ್ಸ್. ನಿಮ್ಮೆಲ್ಲ ಒಂದು ಕಂಪ್ಲೀಟ್ ಲೆಸನ್ ಮುಗಿದ್ಮೇಲೆ ನಾನು ನೋಟ್ಸನ್ನ ಸೆಂಡ್ ಮಾಡ್ತೀನಿ ಮಕ್ಕಳ. ಓಕೆ, ಸೊ ಬೈ ಬೈ ಚಿಲ್ಡ್ರನ್.